ಕ್ಯಾಪ್ಸಿಕಮ್ಮಿಂದ ಒಂದು ರುಚಿಕರವಾದ ಒಂದು ಗ್ರೇವಿ ಮಾಡೋಣ. ಫಸ್ಟಿಗೆ ಶೇಂಗಾನ 2 ಸ್ಪೂನ್ ಶೇಂಗಾನ ಹುರ್ಕೋಬೇಕು. ಹುರ್ಕೊಂಡು ಇದು ಸಿಪ್ಪೆ ತೆಗೆದಿಟ್ಕೊಳ್ಳಿ. ಇವಾಗ ಅದಕ್ಕೆ ಗುರೆಳ್ಳು 2 ಸ್ಪೂನ್ ಹಾಕಿ ಅದನ್ನು ಸ್ವಲ್ಪ ಹುರ್ಕೋಬೇಕು. ಆಮೇಲೆ 2 ಸ್ಪೂನ್ ಎಳ್ಳು ಹಾಕಿ ಅದನ್ನು ಹುರ್ಕೊಳ್ಳಿ. ಇವಾಗ ಇದನ್ನೆಲ್ಲ ತಣ್ಣಗೆ ಹಾಕಕ್ಕೆ ಬಿಡಿ. ಆಮೇಲೆ ಇವಾಗ ಅದೇ ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ 1-2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಕರಿಬೇವು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಅದಕ್ಕೆ ಅರಿಶಿನ ಪುಡಿ, ಆಮೇಲೆ ಮಸಾಲೆ ಪುಡಿ, ಆಮೇಲೆ ಉಪ್ಪು ಹಾಕಿ ಮತ್ತೊಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಕ್ಕೆ ಬಿಟ್ಮೇಲೆ ಇವಾಗ ಒಂದು ಪಾತ್ರೆನ ಮತ್ತೆ ಬೇರೆ ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಕಾಳು ಹಾಕಿ ಅದಕ್ಕೆ ಇವಾಗ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕಬೇಕು. ಕ್ಯಾಪ್ಸಿಕಮ್ ಹಾಕಿ ನೀರು ಹಾಕ್ದೇನೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. 10 ನಿಮಿಷ ಬೇಯೋವರೆಗೂ ಇವಾಗ ಅದು ಹುರ್ಕೊಂಡಿರೋ ಫಸ್ಟ್ ಇವಾಗ ಹುಣಸೆಹಣ್ಣು ನೆನೆಸಿಟ್ಕೊಂಡಿರೋದನ್ನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಬಿಟ್ಬಿಡಿ. ಇವಾಗ ಅದು ಹುರ್ಕೊಂಡಿರೋ ಇದು ಕಡಲೆಪಪ್ಪು ಮತ್ತು ಎಳ್ಳು ಗುರೆಳ್ಳನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿಕೊಂಡು ಈ ಪೌಡ್ರನ್ನ ಮತ್ತೆ ಸಪ್ರೇಟಾಗಿ ಒಂದು ಬಟ್ಲದಲ್ಲಿ ತೆಗೆದಿಟ್ಕೊಳ್ಳಿ. ತೆಗೆದಿಟ್ಕೊಂಡ್ಮೇಲೆ ಫಸ್ಟು ಅದೇ ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಆರಿಸ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಈರುಳ್ಳಿನ ಹಾಕ್ಕೊಂಡು ಒಂದು ಸುತ್ತಿದ್ರೆ ಸಾಕು. ಈರುಳ್ಳಿ ತುಂಬ ನುಣ್ಣಗಾಗೋದು ಬೇಡ. ಈ ಪೇಸ್ಟನ್ನು ಇವಾಗ ಇದಕ್ಕೆ ಮಸಾಲೆಗೆ ಕ್ಯಾಪ್ಸಿಕಮ್ಮಿಗೆ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡಬೇಕು. ಬೆಂದಿದ್ದಾದಮೇಲೆ ಈ ಮಸಾಲೆಗೆ ಇವಾಗ ಇದು ಹುರಿದಿಟ್ಕೊಂಡಿರೋ ಪೌಡ್ರನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಿ 1-2 ನಿಮಿಷ ಆದರೆ ಸಾಕು. ಇವಾಗ ಇದು ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ರೆಡಿ ಆಯಿತು. ಇದು ಅನ್ನ ಮತ್ತು ರೊಟ್ಟಿ, ಚಪಾತಿ, ಪೂರಿ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಇದು ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ.